Morning, students. Welcome to the 8th session of 4th unit Memory Management Strategies. In this session, we are going to learn one more memory allocation method called as segmentation. Myself, Mangala Gaurama, working as a lecturer in Government Polytechnic for Women Hubli. The objective of this session is to describe the memory segmentation concept and the hardware support used for segmentation. After completion of this session, you are able to define what is segmentation and how segmentation can be implemented in an operating system. In the last sessions, we used a page table, right? So the page table maps the logical address space into physical address space. And one of the drawback of the page table is it clearly separates the user view of memory from the actual physical memory. So this is one big drawback of the paging scheme. So usually being a user of a computer, how we think our program is loaded into memory. So it is usually we say that suppose you assume that you have written a program called as first.c. So we say that I have written first line will be the including the header files, the starting instructions, and the next will be the main program, and then we write some user defined functions, so on, right? So that means our program consists of number of segments, and these are of variable size segments. Like for example, as I said, first.c, so I can say hash include stdio.h, so that beginning whatever header files we include, we can just say that it is one segment. And then whenever we write main function, so we can call that is another segment. And then you assume that you have written an add function to add two numbers, so that you can call it as a third segment. So like this, we can just see that our memory, we view the memory as if these programs are loaded into the memory in this manner only. ಅಂದರೆ ಇಲ್ಲಿ ಸೆಗ್ಮೆಂಟೇಷನ್ ಅಂತ ನಾವು ಏನು ಕಲಿತಾ ಇದೀವಿ ಹೊಸ ಕಾನ್ಸೆಪ್ಟ್, ಇಲ್ಲಿ ನಾವು ಇದನ್ನ ಪೇಜಿಂಗಿಗೆ ಕಂಪೇರ್ ಮಾಡ್ತೀವಿ. ಫಸ್ಟ್ ಪೇಜಿಂಗ್ ಅಲ್ಲಿ ನಾವು ಕಲ್ತಿದ್ದೀವಿ ಏನಂತ, ಸೊ ನಮ್ದು ಯೂಸರ್ ವ್ಯೂ ಆಫ್ ಮೆಮ್ರಿ ಏನಿದೆ, ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ಅಲ್ಲಿ ಯಾವುದೇ ಯೂಸರ್ ವ್ಯೂ ಕಾಣಿಸ್ತಾ ಇಲ್ಲ. ಅಂದ್ರೆ ನಾವು ಬೀಂಗ್ ಅ ಯೂಸರ್ ಆಫ್ ಕಂಪ್ಯೂಟರ್, ನಮ್ಗೆ ಯಾವ ತರ ಕಂಪ್ಯೂಟರ್ ಆ ಮೆಮ್ರಿ ಅಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಯಾವ ತರ ಲೋಡ್ ಆಗುತ್ತೆ, ಯಾವ ತರ ಸ್ಟೋರ್ ಆಗುತ್ತೆ ಅಂತ ನಾವೇನ್ ಇಮ್ಯಾಜಿನ್ ಮಾಡಿರ್ತೇವೋ ಆ ಥರ ಅಲ್ಲಿ ಸ್ಟೋರ್ ಆಗಿರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನಾವೇನು ಮಾಡ್ತೀವಿ, ಅದನ್ನ ಸ್ಪ್ಲಿಟ್ ಅಪ್ ಮಾಡಿ ಪೇಜ್ ಮಾಡ್ತೀವಿ, ಮೇನ್ ಮೆಮ್ರಿನ ಸ್ಪ್ಲಿಟ್ ಅಪ್ ಮಾಡಿ ಫ್ರೇಮ್ ಅಂತ ಕರಿತೀವಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಿ ಯೂಸರ್ ವ್ಯೂ ಆಫ್ ಮೆಮ್ರಿ. ಸೊ ನಾವು ಬೀಂಗ್ ಅ ಯೂಸರ್ ನಾವು ಏನು ಯೋಚನೆ ಮಾಡ್ತೀವಿ, ಸೊ ನಮ್ಮ ಪ್ರೋಗ್ರಾಮ್ ಈ ಥರ ಲೋಡ್ ಆಗಿದೆ, ನಮ್ಮ ಪ್ರೋಗ್ರಾಮಲ್ಲಿ ಸ್ಟಾರ್ಟಿಂಗಲ್ಲೇ ಹೆಡರ್ ಫೈಲ್ಸ್ ಇರುತ್ತೆ, ನೆಕ್ಸ್ಟ್ ಮೇನ್ ಫಂಕ್ಷನ್ಸ್, ಈ ಪ್ರೋಗ್ರಾಮ್ ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್ ಮೇನ್ ಪ್ರೋಗ್ರಾಮ್ ಇರುತ್ತೆ, ನೆಕ್ಸ್ಟ್ ಅದಾದಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಇರುತ್ತೆ. ಇದು ನಾರ್ಮಲ್ ನಮ್ದು ವ್ಯೂ ಆಫ್ ಏನೋ ಮೆಮ್ರಿ. ನಾವು ಮೆಮ್ರಿಯಲ್ಲಿ ಕೂಡ ಇದೇ ಥರ ಸ್ಟೋರ್ ಆಗಿರುತ್ತೆ ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಿ ದಟ್ ಈಸ್ ನಾಟ್ ದ ಕೇಸ್. ಸೊ ಇಲ್ಲೇನಾಗ್ತಾ ಇದೆ ಪೇಜಿಂಗಲ್ಲಿ ಅಂತಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್. ಸೊ ಪೇಜಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಯೂಸರ್ ವ್ಯೂವೇ ಬೇರೆ ತರ, ನಮ್ಮ ವ್ಯೂ ತರ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ಪೇಜಿಂಗ್ ಸ್ಕೀಮ್. ಸೊ ನಾವು ದ ನೆಕ್ಸ್ಟ್ ಇಂಪ್ರೂವ್ಡ್ ವರ್ಷನ್ ಆಫ್ ದ್ಯಾಟ್, ಅಂದ್ರೆ ಈಗ ನಾವು ಪೇಜಿಂಗ್ ಅನ್ನ ಇದೇನ್ ಯೂಸರ್ ವ್ಯೂ ಇಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ಅದನ್ನ ನಾವು ಓವರ್ಕಮ್ ಮಾಡಿ ವಿ ಜಸ್ಟ್ ಇಂಪ್ಲಿಮೆಂಟ್ ದ ಯೂಸರ್ ವ್ಯೂ ಆಫ್ ಮೆಮ್ರಿ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ನಥಿಂಗ್ ಬಟ್ ದಿ ಸೆಗ್ಮೆಂಟೇಷನ್. ಸೊ ಸೆಗ್ಮೆಂಟೇಷನ್ ಅಲ್ಲಿ ಏನಂತಂದ್ರೆ, ವಿ ಇಂಪ್ಲಿಮೆಂಟ್ ಆರ್ ಮೆಮ್ರಿ ವಿತ್ ರೆಸ್ಪೆಕ್ಟ್ ಟು ಯೂಸರ್ ವ್ಯೂ. ಸೊ ನಮ್ಮ ಪ್ರಕಾರ ನಾವು ಯಾವ ಥರ ಮೆಮ್ರಿಯಲ್ಲಿ ನಮ್ಮ ಡೇಟಾ ಸ್ಟೋರ್ ಆಗ್ಬೇಕಂತ ಇಚ್ಛಿಸ್ತೇವೋ, ಸೊ ಅದೇ ಥರ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆ ಪ್ರಕಾರನೇ ಏನು ಮಾಡ್ತೀವಿ, ಅದನ್ನ ಮೇನ್ ಮೆಮ್ರಿನ ಅಲೋಕೇಟ್ ಮಾಡ್ತೀವಿ. ಈಗ ಒನ್ ಮೋರ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೆಗ್ಮೆಂಟ್ಸ್, ಈಗ ನಾವು ವೆನೆವರ್ ವಿ ಜಸ್ಟ್ ರೈಟ್ ಅ ಪ್ರೋಗ್ರಾಮ್, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಹೌ ದೇ ಆರ್ ಸ್ಟೋರ್ಡ್ ಇನ್ ದ ಮೆಮರಿ, ಹೌದಾ? ಸೊ ನಾವು ಯೂಸರ್ ವ್ಯೂ ಅಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಏನಂತಂದ್ರೆ ನಾವು ಬರೆದಿರುವಂತ ಪ್ರೋಗ್ರಾಮ್ ಅಲ್ಲಿ ಯಾವ್ದು ಮೊದ್ಲಿಗೆ ಲೋಡ್ ಆಗಬೇಕು, ಯಾವ ಸೆಗ್ಮೆಂಟ್ ಮೊದ್ಲಿಗೆ ಲೋಡ್ ಆಗಬೇಕು, ಯಾವ ಸೆಗ್ಮೆಂಟ್ ನೆಕ್ಸ್ಟ್ ಲೋಡ್ ಆಗಬೇಕು, ದಟ್ ಆರ್ಡರ್ ಈಸ್ ನಾಟ್ ಎಟ್ ಆಲ್ ಕನ್ಸಿಡರ್ಡ್, ಹೌದಾ? ಸೊ ಈಗ ಮೇನ್ ಫಂಕ್ಷನ್ ಮೊದ್ಲಿಗೆ ಸ್ಟೋರ್ ಆಗಿದೆನಾ, ಆಮೇಲೆ ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಸ್ಟೋರ್ ಆಗಿದೆನಾ ಮೆಮರಿಯಲ್ಲಿ ಅನ್ನೋದು ನಾವು
ಕನ್ಸಿಡರ್ ಮಾಡೋದಿಲ್ಲ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಆರ್ಡರ್ ಆಫ್ ಸೆಗ್ಮೆಂಟ್ಸ್, ಹೌ ದೇ ಆರ್ ಸ್ಟೋರ್ಡ್ ಇನ್ ದ ಮೆಮ್ರಿ. ಸೊ ಸೆಗ್ಮೆಂಟ್ಸ್ ಮೆಮ್ರಿಯಲ್ಲಿ ಯಾವ ಥರ ಸ್ಟೋರ್ ಆಗಿದೆ, ವಿ ಆರ್ ನಾಟ್ ಬಾದರ್ಡ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ, ಈ ವಿದಿನ್ ದ್ಯಾಟ್ ಸೆಗ್ಮೆಂಟ್ ಹೌ ಟು ಗೆಟ್ ದ ಎಲಿಮೆಂಟ್. ಸೊ ಈಗ ಎಲಿಮೆಂಟ್ನ ನಾವು ರೀಚ್ ಆಗಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮೇನ್ ಒಳಗಡೆ ನೀವು ಇಂಟ್ ಸಿ ಅಂತ ಡಿಕ್ಲೇರ್ ಮಾಡಿರ್ತೀರಾ. ಸೊ ಇಂಟ್ ಸಿ ಮೇ ಬಿ ದ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇನ್ ದ್ಯಾಟ್ ಮೇನ್ ಫಂಕ್ಷನ್. ಸೊ ನಾವಿಲ್ಲಿ ಯೂಶ್ವಲಿ ಹೆಂಗೆ ಕರಿತೀವಿ ಅಂತಂದರೆ, ವೇರಿಯೇಬಲ್ಸು ಮತ್ತು ಏನು ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್, ಗ್ಲೋಬಲ್ ವೇರಿಯೇಬಲ್ಸ್, ಲೋಕಲ್ ವೇರಿಯೇಬಲ್ಸ್, ಪ್ರೊಸೀಜರ್ಸ್, ಫಂಕ್ಷನ್ಸ್, ಸೊ ಸ್ಟ್ರಕ್ಚರ್ಸ್, ಅರೇಸ್, ಆಬ್ಜೆಕ್ಟ್. ಸೊ ಇವೆಲ್ಲರೂ ನಾವು ಏನು ಹೇಳ್ತೀವಿ, ಅದನ್ನ ಇಂಡಿವಿಜುವಲ್ ಆಗಿ ಅದರದ್ದು ವಿತ್ ನೇಮ್ ಅದನ್ನ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಟ್ ಸಿ ಅಂತ ಅಂದಾಗೆ ಐ ಹ್ಯಾವ್ ಡಿಕ್ಲೇರ್ಡ್ ವೇರಿಯೇಬಲ್ ಕಾಲ್ಡ್ ಅಸ್ ಸಿ ಅಂತ ಹೇಳ್ತೀವಿ. ಸೊ ಈ ಥರ ನಾವು ವಿತ್ ನೇಮ್ ನಾವು ಐಡೆಂಟಿಫೈ ಮಾಡ್ತೀವಿ. ನಾವು ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಬೈಟ್ಸ್. ಸೊ ನಾವು ಯಾವಾಗೂ ಇಮ್ಯಾಜಿನ್ ಮಾಡಲ್ಲ ಇಟ್ ಈಸ್ ನಥಿಂಗ್ ದ ಅರೇಸ್ ಅರೇ ಆಫ್ ಬೈಟ್ಸ್ ಅಂತ, ಮೆಮರಿ ಇಸ್ ಅರೇ ಆಫ್ ಬೈಟ್ಸ್ ಅಂತ ನಾವು ಯಾವಾಗೂ ಇಮ್ಯಾಜಿನ್ ಮಾಡ್ಕೊಳಂಗಿಲ್ಲ. ಸೊ ಅದೇ ಥರ ಇಲ್ಲಿ ಸೆಗ್ಮೆಂಟೇಷನಲ್ಲಿ ಏನಾಗುತ್ತೆ ಅಂತಂದರೆ, ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್. ಅಂದರೆ ನಾವಲ್ಲಿ ಏನು ಯೂಸರ್ ವ್ಯೂ ಏನಂತ ಹೇಳ್ತೀವಿ ಅದನ್ನೇ ನಾವು ಸೆಗ್ಮೆಂಟೇಷನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಮೋರ್ ಯೂಸರ್ ವ್ಯೂ. ಸೊ ನೆಕ್ಸ್ಟ್ ಪಾಯಿಂಟ್ ಇನ್ ಯೂಸರ್ ವ್ಯೂ ಅಂದರೆ, ನಾವು ಮತ್ತೆ ನೆಕ್ಸ್ಟ್ ಆ ಎಲಿಮೆಂಟನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ವಿದಿನ್ ಸೆಗ್ಮೆಂಟ್ ವಿ ಸೇ ದ್ಯಾಟ್ ಇಟ್ ಇಸ್ ದ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇನ್ ದಿಸ್ ಮೇನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಈಗ ಸ್ಟ್ಯಾಕ್ ಏನಾದರೂ ಬರೆದಿದ್ರೆ ಸ್ಟ್ಯಾಕಲ್ಲಿ ಇದು ಥರ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಈಗ ಆ್ಯಡ್ ಫಂಕ್ಷನ್ ಅಂತ ಬರೆದಿದ್ರೆ ಆ್ಯಡ್ ಫಂಕ್ಷನಲ್ಲಿ ಇದು ಫೋರ್ತ್ ಇನ್ಸ್ಟ್ರಕ್ಷನ್, ಇದು ಫಿಫ್ತ್ ಇನ್ಸ್ಟ್ರಕ್ಷನ್ಸ್. ಲೈಕ್ ದ್ಯಾಟ್ ವಿ ಜಸ್ಟ್ ಐಡೆಂಟಿಫೈ ಆ್ಯಂಡ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಅಡ್ರೆಸ್ಸಸ್. ಓಕೆ, ಹೌದಾ, ಮೆಮರಿ ಅಡ್ರೆಸ್ಸಸ್ ಬಗ್ಗೆ ನಾವು ವರಿ ಮಾಡೋದಿಲ್ಲ. ಸೊ ದಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ದ segmentation. Okay, let us see what is segmentation. ಸೊ ಇಲ್ಲಿ ನಿಮಗೆ ಡೈಗ್ರಾಮ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಯೂಸರ್ ವ್ಯೂ ಆಫ್ ಪ್ರೋಗ್ರಾಮ್. ಸೊ ನಮ್ಮ ಪ್ರೋಗ್ರಾಮ್ ನಾವು ಬರ್ದಿರ್ತೀವಿ, ಅದರಲ್ಲಿ ಸಬ್ ರೂಟೀನ್ಸ್ ಇರುತ್ತೆ, ಸಿಂಬಾಲ್ ಟೇಬಲ್ ಇರುತ್ತೆ, ಮೇನ್ ಪ್ರೋಗ್ರಾಮ್ ಇರುತ್ತೆ, ಸ್ಕ್ವೇರ್ ರೂಟ್ ಫಂಕ್ಷನ್, ಸ್ಟ್ಯಾಕ್ ಫಂಕ್ಷನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ದೀಸ್ ಆರ್ ಆಫ್ ವೇರಿಯೇಬಲ್ ಸೈಜ್ಡ್ ಸೆಗ್ಮೆಂಟ್ಸ್. ಸೊ ಒಂದೇ ಸೇಮ್ ಸೈಜ್ ಇರೋದಿಲ್ಲ ಇದರದ್ದು, ದೇ ಆರ್ ಆಫ್ ವೇರಿಯೇಬಲ್ ಸೈಜ್ಡ್ ಸೆಗ್ಮೆಂಟ್ಸ್. ಸೊ ಲಾಜಿಕಲ್ ಅಡ್ರೆಸ್ ಇಸ್ viewed as variable sized segments. So let us see the segmentation architecture. Each segment has a name and the length specified, and hence the addresses that are generated should specify the name of the segment and the offset within the segment. And user should specify this, okay, the segment and the segment name and the offset within the segment name. But to implement a simple to make the implementation simple, what we can do is we can just assign a number to a segment. ಓಕೆ, ಸೊ ಇಲ್ಲಿ ಮಾಡಿದೆ ನೋಡ್ರಿ ಈ ಥರ. ಸೊ ಅಂದರೆ ಈಗ ಸೆಗ್ಮೆಂಟ್ ಮೇನ್ ಅನ್ನೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, 1 ಅಂತ ಅಸೈನ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟ್ಯಾಕಿಗೆ ನಾವೇನಂತ ಹೇಳ್ತಾ ಇದ್ದೀವಿ, 2. ಈ ಥರ ನಾವೇನು ಮಾಡ್ಬೋದು, ನೇಮಿಂಗ್ ಬದಲಿ ಏನು ಮಾಡ್ತಾ ನಾವು ಯೂಸ್ ಮಾಡ್ಬೋದು, ವಿ ಕ್ಯಾನ್ ಅಸೈನ್ ದ ನಂಬರ್ ಟು ದಿಸ್ ಸೆಗ್ಮೆಂಟ್. ಓಕೆ, ಸೊ ಇಲ್ಲಿ ಯೂಸರ್ ಏನು ಮಾಡಬೇಕಾಗತ್ತೆ, he should specify segment number and offset. Okay, so segment name is replaced with segment number for the implementation purpose. So just in numbers idre it is easy for the implementation. So hangagi name tagadu alli ಏನು ಕೊಡ್ತೀವಿ, segment number ಮತ್ತೆ offset ಅನ್ನ represent ಮಾಡಬೇಕಾಗುತ್ತೆ. ಸೊ ಈಗ segment number ಏನು represent ಮಾಡುತ್ತೆ, it represents uniquely the segment and the offset represents the displacement within the segment. Here you can see one example of C program. Okay, so the C compiler might create separate segments for the following. So it can create a segment for code, for global variables, for heap, okay, and for stack and standard C library. So these libraries can be they can be stored there. Segment details can be stored during compile time only. Okay, next we'll see segment table. The logical address space here is 2-dimensional. That is here we have seen it is nothing but the segment number and the offset. So but our physical memory is only 1-dimensional, right? So we need to map now.
because the logical address is of two dimensions and physical memory is only one dimension. We need to map from two dimension to one dimension. For this mapping we need a segment table. So what is segment table? So segment table consists of two entries. So in this table every entry has two values, one is base and limit. So segment base, it contains the starting physical address of the segment from where this memory resides in the main memory. ಅಂದರೆ ಬೇಸ್ ಸೆಗ್ಮೆಂಟ್ ಬೇಸ್ ಏನನ್ನ ಪಾಯಿಂಟ್ ಔಟ್ ಮಾಡುತ್ತೆ ಅಂತಂದರೆ ಇಟ್ ಹೋಲ್ಡ್ಸ್ ದಿ ಬಿಗಿನಿಂಗ್ ಅಡ್ರೆಸ್ ಆಫ್ ದಿ ಫಿಸಿಕಲ್ ಅಡ್ರೆಸ್. ಓಕೆ, ಸೊ ಬಿಗಿನಿಂಗ್ ಫಿಸಿಕಲ್ ಅಡ್ರೆಸ್ ಆಫ್ ದಿ ಸೆಗ್ಮೆಂಟ್. ಸೊ ಅಂದರೆ ಮೇನ್ ಮೆಮ್ರಿಯಲ್ಲಿ ಅದು ಯಾವ ಅಡ್ರೆಸ್ಸಿಂದ ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ಆ ಅಡ್ರೆಸ್ಸನ್ನು, ಅದರ ಬಿಗಿನಿಂಗ್ ಅಡ್ರೆಸ್ಸನ್ನು ಈ ಬೇಸ್ ರಿಜಿಸ್ಟರ್ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟು ಸೆಕೆಂಡ್ ರಿಜಿಸ್ಟರ್ ಲಿಮಿಟ್. ಓಕೆ, ಸೊ ದಿಸ್ ಲಿಮಿಟ್ ವ್ಯಾಲ್ಯೂ is nothing but it specifies the length of the segment. Andre it gives the total length of the segment, and also you can say that it specifies the range of addresses that can be specified that can be accessed by this segment. ಅಂದರೆ ಲಿಮಿಟ್ ರಿಜಿಸ್ಟರ್ ಏನು ಹೇಳುತ್ತೆ ಯಾವಾಗಲೂ ಅಂದರೆ ನಾವು ಆಲ್ರೆಡಿ ಕಲ್ತಿದ್ದೀವಿ ಓದಾ ಪ್ರೊಟೆಕ್ಷನಲ್ಲಿ, ಬೇಸ್ ಆ್ಯಂಡ್ ಲಿಮಿಟ್ ರಿಜಿಸ್ಟರ್ ಸೇಮ್ ಥಿಂಗ್. ಸೊ ಸೇಮ್ ಈಸ್ ಇಂಪ್ಲಿಮೆಂಟೆಡ್ ಹಿಯರ್ ಆಲ್ಸೋ. The limit represents the length of the segment. Now we can just map from the logical address space to the one dimensional physical address space. How it is possible? Okay, so a logical address, we are dividing it into two, right? A segment number S and an offset D. So now this segment number is used as an index to the segment table. So ನಾವು ಇದನ್ನ ಏನು ಮಾಡ್ತೀವಿ, ಸೆಗ್ಮೆಂಟ್ ನಂಬರನ್ನು ಇಂಡೆಕ್ಸ್ ಆಗಿ ಯೂಸ್ ಮಾಡ್ಕೋತೀವಿ. ಸೊ ಸೆಗ್ಮೆಂಟ್ ಟೇಬಲಲ್ಲಿ ಸರ್ಚ್ ಮಾಡ್ತೀವಿ. ಸೆಗ್ಮೆಂಟ್ ಟೇಬಲ್ ಇಂಡೆಕ್ಸನ್ನು ನಾವು ಸರ್ಚ್ ಮಾಡಬೇಕಾದ್ರೆ ಯಾವುದನ್ನು ತಗೊಳ್ತೀವಿ, ಸೆಗ್ಮೆಂಟ್ ನಂಬರಿಂದ ಏನು ಮಾಡ್ತೀವಿ ಅದನ್ನು ಸರ್ಚ್ ಮಾಡ್ತೀವಿ. ವಿ ಯೂಸ್ ಇಟ್ ಆಸ್ ಅ ಇಂಡೆಕ್ಸ್. ನೆಕ್ಸ್ಟ್, whenever we find that segment number in the segment table, ಸೊ ಅಲ್ಲಿ ನಮಗೆ ಸೆಗ್ಮೆಂಟ್ ಟೇಬಲಲ್ಲಿ ಸೆಗ್ಮೆಂಟ್ ನಂಬರ್ ನಾವು ಯಾವಾಗ ನಮಗೆ ಅದು ಸಿಗುತ್ತೆ ಆವಾಗ ನಾವು ಅದರಿಂದ ಆಫ್ಸೆಟನ್ನು ತಗೋತೀವಿ. ಅಂದರೆ ಆಫ್ಸೆಟ್ ಎಲ್ಲಿರುತ್ತೆ, ಇಟ್ ಈಸ್ ಗಿವನ್ ಬೈ ದಿ ಯೂಸರ್ ಓನ್ಲಿ, ರೈಟ್? ಸೊ ಇದು ಲಾಜಿಕಲ್ ಅಡ್ರೆಸ್ಸಲ್ಲಿ ಡಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಆಫ್ಸೆಟ್ ವ್ಯಾಲ್ಯೂ ಇರುತ್ತೆ. ಸೊ ದಿಸ್ ಡಿ ಈಸ್ ಕಂಪೇರ್ಡ್ ವಿತ್ ದ ಲಿಮಿಟ್. ಸೊ ಇಲ್ಲಿದೆ ಇಲ್ಲ ಲಿಮಿಟ್. ಸೊ ಈ ಲಿಮಿಟ್ ವ್ಯಾಲ್ಯೂ ಜೊತೆ ಇದೇನಾಗುತ್ತೆ, ಸೆಗ್ಮೆಂಟ್ ಟೇಬಲಲ್ಲಿರುವಂಥ ಲಿಮಿಟ್ ವ್ಯಾಲ್ಯೂ ಜೊತೆ ಈ ಆಫ್ಸೆಟ್ ಏನಾಗುತ್ತೆ, ಕಂಪ್ಯಾರಿಸನ್ ಆಗುತ್ತೆ. ಇಫ್ ಇಟ್ ಈಸ್ ಲೆಸ್ ದೆನ್ ಓನ್ಲಿ ಇಟ್ ಈಸ್ ಅಲೌಡ್ ಟು ಎಕ್ಸೆಸ್ ದ ಮೆಮ್ರಿ. So otherwise what will we have to do? The trap system call should be called. Why? Because this is the what you can say, we are accessing the memory that is beyond the scope of this particular process ಅಂತ ಹೇಳಿ ನಾವೇನು ಮಾಡಬೇಕಾಗತ್ತೆ, ಆಪರೇಟಿಂಗ್ ಸಿಸ್ಟಮಿಗೆ ಟ್ರ್ಯಾಪ್ ಸಿಗ್ನಲನ್ನು ಕಳಿಸ್ಬೇಕಾಗತ್ತೆ. So this is about implementation of the segment table. So let us see this one with the diagram. Okay, so you can see here this is our logical address. So logical address is divided into S and D. So what is S? Segment number. What is D? The segment offset. So these two values you can just see here, and this is your segment table. So in segment table we have two values, limit and base. So base holds the beginning address of the segment and limit holds the range of addresses of the segment. ಸೊ ಆ ಸೆಗ್ಮೆಂಟನ್ನು ಎಷ್ಟು ಎಲ್ಲಿಂದ ಎಲ್ಲಿವರೆಗೂ ಅದನ್ನು ಎಕ್ಸೆಸ್ ಮಾಡ್ಬೋದು ಅನ್ನೋದನ್ನು ಲಿಮಿಟ್ ಏನು ಮಾಡುತ್ತೆ, ಸ್ಪೆಸಿಫೈ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ದ ಹಾರ್ಡ್ವೇರ್ ನಾವು. ಸೊ ಈ ಸೆಗ್ಮೆಂಟ್ ವ್ಯಾಲ್ಯೂ ಏನಾಗುತ್ತೆ, ಈ ಎಸ್ ಅನ್ನು ನಾವು ಏನು ಮಾಡ್ತೀವಿ, ಇದನ್ನು ನಾವು ಇಂಡೆಕ್ಸ್ ಆಗಿ ಯೂಸ್ ಮಾಡ್ಕೋತೀವಿ ಸೆಗ್ಮೆಂಟ್ ಟೇಬಲ್ಗೆ. ಸೊ ಇದಿಲ್ಲಿ ಸರ್ಚ್ ಆಗುತ್ತೆ. ಇಲ್ಲಿ ಸಪೋಸ್ ಎಲ್ಲಾದರೂ ಯಾವುದೇ ಒಂದು ಎಂಟ್ರಿ ಎಲ್ಲದು ಸಿಕ್ಕಾಗ ಸೊ ಅದರದ್ದು ಬೇಸ್ ವ್ಯಾಲ್ಯೂವನ್ನು ಅಂದರೆ ಇಲ್ಲಿ ಏನಿದೆ ಬೇಸ್ ಅಡ್ರೆಸ್ಸನ್ನು ಏನು ಮಾಡಲಾಗುತ್ತೆ, ಫೆಚ್ ಮಾಡಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿ ಅಸ್ಯೂಮ್ ದ್ಯಾಟ್ ದಿಸ್ ಎಸ್ ಈಸ್ 4 ನೌ. ಸೊ ಇಲ್ಲಿ 1 2 3 4 ಈ ಥರ ಇಂಡೈಸಸ್ ಇರುತ್ತೆ. ಸೊ ವಿಲ್ ಜಸ್ಟ್ ಫೆಚ್ 4 ನೌ. ಸೊ ಯಾವಾಗ 4 ಇಲ್ಲಿ ಸಿಗುತ್ತೆ, ಇದಕ್ಕೆ ಇಂಡೆಕ್ಸ್ ವ್ಯಾಲ್ಯೂ ಆಗಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸಪೋಸ್ ದರ್ ಇಸ್ ಅ 1000 ವ್ಯಾಲ್ಯೂ. ಓಕೆ, ಇಲ್ಲಿ 1000 ಅಂತ ಇದ್ರೆ ಸೊ ಏನಾಗುತ್ತೆ, ಈ 1000 ವಿಲ್ ಬಿ ಎಕ್ಸೆಸ್. ಸೊ ಇದು ಬೇಸ್ ವ್ಯಾಲ್ಯೂ ಎಷ್ಟಂತ ತಗೊಳುತ್ತೆ, ಇಲ್ಲಿ 1000 ಅಂತ ತಗೊಳುತ್ತೆ. ಸೊ ದಿಸ್ ಈಸ್ ಫಾರ್ ಬೇಸ್. ಓಕೆ, ಬೇಸ್ ವ್ಯಾಲ್ಯೂ.
Next about the offset now. This offset is compared this D from the logical address. So ಇದು ಎಲ್ಲಿಂದ ಬರ್ತಾ ಇದೆ, ಲಾಜಿಕಲ್ ಅಡ್ರೆಸ್ ಇಂದ ಬರ್ತಾ ಇದೆ. ಈ ವ್ಯಾಲ್ಯೂವನ್ನ ನಾವು ಏನು ಮಾಡ್ತೀವಿ, ಸೆಗ್ಮೆಂಟ್ ಟೇಬಲ್ ಅಲ್ಲಿ ನಿಮಗೆ ಲಿಮಿಟ್ ಅಂತ ಇರುತ್ತೆ. ಸೊ ಲಿಮಿಟ್ ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಸಪೋಸ್ ದಿಸ್ ವ್ಯಾಲ್ಯೂ ಈಸ್ ಸಪೋಸ್ 10. ಸೊ ಈ 10 ಅನ್ನೋದನ್ನ ಏನು ಮಾಡ್ತೀವಿ ನಾವು, ಈ ಡಿ ವ್ಯಾಲ್ಯೂ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಟ್ ಈಸ್ 20 ಅಂತ ಇತ್ತಂದ್ರೆ, so this 20 is compared with the 10. It is not less than. So 20 is less than 10. No. ಅದು ನೋ ಇರೋದ್ರಿಂದ ಏನಾಗುತ್ತೆ ಇಲ್ಲಿ, the trap error will occur. So addressing error will occur and it will be intimated to the operating system. So suppose we assume that this value is 5. So next example ನಾವು ಏನು ನೋಡ್ತಾ ಇದ್ದೀವಿ, this value is 5 ಅಂತಂದ್ರೆ, so this value 5 is, this D is less than the limit of segment table, then the result is yes, and hence this 5 is added with this base. So 5 plus 1000 and 1005 will be fetched now. 1005 memory location will be fetched. So this is how this segmentation hardware works. Let us see this implementation with one example. Okay, so left side we have the logical address space, and there are totally 1, 2, 3, 4, 5. 5 segments are there, and there is a segment table for all these 5 segments. You can see here 0, 1, 2, 3, 4. So they are numbered, right? So here you can see. So every name can't be implemented. So name anna track ಮಾಡೋದು ಅಥವಾ ನೇಮ್ ಜೊತೆ ನೇಮನ್ನು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗೋದ್ರಿಂದ, ಸೊ ವಿ ಯೂಸ್ ಸೆಗ್ಮೆಂಟ್ ನಂಬರ್ಸ್, ರೈಟ್? ಸೊ ಸೆಗ್ಮೆಂಟ್ ನಂಬರ್ಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಸೆಗ್ಮೆಂಟ್ 0, ಸೊ ಸ್ಕ್ವೇರ್ ರೂಟಿಗೆ ಸೆಗ್ಮೆಂಟ್ 1 ಅಂತ ಕರೆದಿದ್ದಾರೆ, ಮೇನ್ ಪ್ರೋಗ್ರಾಮಿಗೆ ಸೆಗ್ಮೆಂಟ್ 2 ಅಂತ ಕರಿತೀವಿ, ನೆಕ್ಸ್ಟ್ ಸಿಂಬಾಲ್ ಟೇಬಲ್ಗೆ ಸೆಗ್ಮೆಂಟ್ 4, ನೆಕ್ಸ್ಟ್ ಸ್ಟ್ಯಾಕಿಗೆ ಸೆಗ್ಮೆಂಟ್ 3. And here these variable sized segments, their base addresses are loaded here in the segment table. So 1400 ಇಂದ 1000 ವರೆಗೂ ಅದೇನು ಮಾಡ್ಬೋದು, ಮೆಮ್ರಿನ ಎಕ್ಸೆಸ್ ಮಾಡ್ಬೋದು. ಸೊ ಟೋಟಲ್ ರೇಂಜ್ ಹಿಯರ್ ಇಟ್ ಈಸ್ from 1400 to 2400. You can see here from the diagram. Okay. ನೆಕ್ಸ್ಟ್ ವೀಸ್ ಸೆಗ್ಮೆಂಟ್ 1 ಗೆ ನೋಡ್ರಿ. ಸೊ ಇದೆಲ್ಲಿಂದ 6300 ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 400 ಮೆಮರಿ ಲೊಕೇಶನ್ಸ್ ಅನ್ನೋದು ಆಕ್ಯುಪೈ ಮಾಡ್ಬೋದು. ಅಂದ್ರೆ 6300 ಪ್ಲಸ್ 400 ಅಂದ್ರೆ 6700 ವರೆಗೂ ಏನಾಗಿರುತ್ತೆ, ಸೆಗ್ಮೆಂಟ್ 1 ಲೋಡ್ ಆಗಿರುತ್ತೆ. ಸೊ ಇಲ್ಲಿದೆ ನೋಡ್ರಿ, 6300 ಇಂದ 6700 ವರೆಗೂ ಸೆಕೆಂಡ್ ಸೆಗ್ಮೆಂಟ್ ಲೋಡ್ ಆಗಿದೆ. ನೆಕ್ಸ್ಟ್ ಥರ್ಡ್ ಸೆಗ್ಮೆಂಟ್ ನೀವು ತಗೊಂಡ್ರೆ 4300 ಅದರದ್ದು ಬಿಗಿನಿಂಗ್ ಅಡ್ರೆಸ್ ಇದೆ ಮೇನ್ ಮೆಮರಿಯಲ್ಲಿ. ಸೊ ಅಲ್ಲಿಂದ ಅದು 400 ಅಂತಂದರೆ 4700 ವರೆಗೂ ಅದರದ್ದು ಮೆಮರಿ ಲೊಕೇಶನನ್ನು ಆಕ್ಯುಪೈ ಮಾಡ್ಕೊಂಡಿದೆ. ನೆಕ್ಸ್ಟ್ 3200 ಫೋರ್ತ್ ಸೆಗ್ಮೆಂಟ್ ತಗೊಂಡ್ರೆ 3200 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1100 ವರೆಗೂ ಅದ್ರ ಲೊಕೇಶನನ್ನು ಆಕ್ಯುಪೈ ಮಾಡುತ್ತೆ, ಅಂದರೆ 4300 ವರೆಗೂ ಅದರದ್ದು ಮೆಮರಿ ಲೊಕೇಶನ್ಸ್ ಇರುತ್ತೆ. ನೆಕ್ಸ್ಟ್ 4700 ಇಂದ 1000, ಸೊ 5700. ಸೊ ಇಲ್ಲಿದೆ ನೋಡ್ರಿ, 4700 ಇಂದ 5700 ವರೆಗೂ ಸೆಗ್ಮೆಂಟ್ 5 ಇರುತ್ತೆ. ಸೊ ದಿಸ್ ಈಸ್ ಹೌ ದೀಸ್ ಆರ್ ಲೋಡೆಡ್ ಇನ್ ಟು ದಿ ಮೇನ್ ಮೆಮ್ರಿ. ಸೊ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಎಕ್ಸೆಸ್ ಸಮ್ ವ್ಯಾಲ್ಯೂ ಹಿಯರ್, ಈಗ ಸಪೋಸ್ 5th ಇನ್ಸ್ಟ್ರಕ್ಷನ್ ಆಫ್ ಸಬ್ ರೂಟೀನ್. ಓಕೆ, ಸೊ ಅಂದರೆ ಸೆಗ್ಮೆಂಟ್ 0ಗೆ ಹೋಗಬೇಕಾಗತ್ತೆ, ಇದರಲ್ಲಿ ಹೋಗಿ ನೆಕ್ಸ್ಟ್ ಇದರಿಂದ 5th ಇನ್ಸ್ಟ್ರಕ್ಷನನ್ನು ಎಕ್ಸೆಸ್ ಮಾಡಬೇಕು ಅಂತಂದರೆ 1400ಗೆ ಹೋಗಿ ಅಲ್ಲಿಂದ 1400, ಸಪೋಸ್ if it is of 5 bytes, then we can just add this one with 5 into 5, 25. So we can just say 1425 will be the value for the address for the 5th instruction of subroutine. So this is how the segmentation can be implemented. Let us see one more example. Okay, so I want to get the segment 3's 5th byte. Sorry, we'll take segment 3's. Okay, segment 3's 30th byte I want to access. So how will you calculate that memory address? Is nothing but you just go to the base segment table and get the base address of this stack. Is nothing but the segment 3. So the segment 3 is here, right? So segment 3, its base address is 3200. So what we need to do is 3200
you should add 30 to this, okay, plus 30. So if you add 30, you will get the 30th byte of segment 3. So it is nothing but the 3230. So here you can just get the value 3230. So like this, every byte is accessed for every segment. Let us see advantages and disadvantages of segmentation. Advantages of segmentation: there is no internal fragmentation. So this is same thing for paging also. In paging and in segmentation, there is no internal fragmentation. And the second advantage is segment table consumes less space than the ಪೇಜ್ ಟೇಬಲ್. ಅಂದರೆ ಸೆಗ್ಮೆಂಟ್ ಟೇಬಲ್ ಏನಿರುತ್ತೆ ಪೇಜ್ ಟೇಬಲ್ಗಿಂತ ಕಡಿಮೆ ಮೆಮೊರಿ ಸ್ಪೇಸನ್ನು ಆಕ್ಯುಪೈ ಮಾಡುತ್ತೆ. ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜ್ ಓವರ್ ದ ಪೇಜಿಂಗ್. ಸೊ ಇನ್ನೊಂದು ಅಡ್ವಾಂಟೇಜ್ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, the segmentation implements the user view of memory. So that is not present in the page table. So paging ಅಲ್ಲಿ ಏನಾಗ್ತಾ ಇದೆ, it completely separates the user view of memory. ಬಟ್ ಸೆಗ್ಮೆಂಟೇಷನ್ ಅಲ್ಲಿ ನಾವೇನು ಮಾಡ್ತೀವಿ, ಯೂಸರ್ ವ್ಯೂ ಆಫ್ ಮೆಮ್ರಿನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ಸಮ್ ವಾಟ್ ಅಡ್ವಾಂಟೇಜಸ್. The disadvantage of segmentation is external fragmentation. So as and when the processes are loaded and removed from the memory, they are broken into little pieces, causing the external fragmentation. Let us solve some questions on this. The first question is, in segmentation, each address is specified by dash. Option A, a segment number and offset. Option B, an offset and value. Option C, a value and segment number. Option D, a key and a value. So here the answer here is A. So our logical address is splitted into two parts, a segment number and an offset. Hence the answer here is A. Second question, each entry in a segment table has a dash. Option A, segment base. Option B, segment peak. Option C, segment value. And option D, none of the above mentioned. So answer here is A. What is that? Segment base. So our segment table contains two values. One is the segment base that represents the starting address of the process, okay, that should be loaded into the main memory, and it also contains the second value offset. Third question, the segment limit contains the dash. Option A, starting logical address of the process. Option B, starting physical address of the segment in memory. Option C, segment length. None of the above mentioned. So here it is answer C, segment length. So limit represents the range of addresses that can be accessed by a particular process, and it is also called as length, okay. So limit contains the segment length. Fourth question, the offset D of the logical address must be dash. Option A, greater than segment limit. Option B, between 0 and segment limit. Option C, between 0 and the segment number. Option D, greater than the segment number. Here the answer is B, because the D of logical address means the offset of logical address must be between the 0 and segment limit of the segment table. Fifth question, when the entries in the segment tables of two different processes point to the same physical location, dash. Option A, the segments are invalid. Option B, the processes get blocked. Option C, segments are shared. Option D, all of the above mentioned. Here the answer is C. That means the segments are shared. That means if they point to the same physical location, then that means that these segments are shared. Thank you.